ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನ್ ಅನ್ನು ಬಂದ್ ಮಾಡಲಾಗಿದೆ. ಸ್ಕ್ಯಾನಿಂಗ್ ಮಾಡೋದನ್ನ ಬಂದ್ ಮಾಡಲಾಗಿದೆ. ರೋಗಿಗಳು ಪರದಾಡ್ತಾ ಇದ್ದಾರೆ. ಸಿಟಿ ಸ್ಕ್ಯಾನ್, MRI ಸೇರಿದಂತೆ ಎಲ್ಲಾ ರೀತಿಯ ಸ್ಕ್ಯಾನಿಂಗ್ ಗಳನ್ನ ಅಲ್ಲಿ ಬಂದ್ ಮಾಡಲಾಗಿದೆ. ಕೆಲವು ಕಾರಣಗಳಿಂದಾಗಿ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೇವೆ ಅಂತೇಳಿ ನೋಟಿಸ್ ಬೋರ್ಡ್ ಅನ್ನ ಹಾಕಿ ಸ್ಕ್ಯಾನ್ ಬಂದ್ ಅಂತೇಳಿ ಅಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ ಸಿಬ್ಬಂದಿ. ಸ್ಕ್ಯಾನಿಂಗ್ ಆಗಿ ಆಸ್ಪತ್ರೆಗೆ ಬರ್ತಾ ಇರುವಂತಹ ಜಿಲ್ಲಾಸ್ಪತ್ರೆಗೆ ಬರ್ತಾ ಇರುವಂತಹ ರೋಗಿಗಳು ಈಗ ಪರದಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ರೋಗಿಗಳಿಗೆ ಮಾತ್ರ ಸದ್ಯಕ್ಕೆ ಸ್ಕ್ಯಾನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಪುಣ್ಯ ಅದೊಂದು ಹೇಗೋ ಸ್ಕ್ಯಾನಿಂಗ್ ನಡೀತಾ ಇದೆ, ಇಲ್ದಿದ್ರೆ ಅವ್ರಿಗೂ ಕೂಡ ನಿಲ್ಲಿಸ್ಬಿಟ್ಟಿರೋರೇನೋ ಗೊತ್ತಿಲ್ಲ. ಕೃಷ್ಣ ಡಯಾಗ್ನಾಸ್ಟಿಕ್ ಪ್ರೈವೇಟ್ ಕಂಪನಿಗೆ ಗುತ್ತಿಗೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಕಳೆದ 2.5 ವರ್ಷಗಳಿಂದ ಕಂಪನಿಗೆ ಬರಬೇಕಿದ್ದ ಬಿಲ್ ಬಾಕಿ ಬಂದಿಲ್ವಂತೆ. ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ 143 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತೇಳಿ ಈಗ ಸ್ಕ್ಯಾನಿಂಗ್ ಅನ್ನ ಸಿಬ್ಬಂದಿ ಸ್ಥಗಿತಗೊಳಿಸಿದ್ದಾರೆ ಬಿಲ್ ಬಾಕಿ ಉಳಿದಿರೋ ಕಾರಣಕ್ಕೆ. ಶನಿವಾರ ನಂದು ಹೊಟ್ಟಿದು ಪ್ರೋಗ್ರಾಮ್ ಐತ್ರಿ, ನ್ಯೂಯಾಗ ಅದೈತ್ರಿ. ಅದಕ್ಕೆ ನಾವು ಇದನ್ನ ಡಾಕ್ಟ್ರ್ ಏನು ಹೇಳಿದ್ರು, ಮತ್ತು ಅದನ್ನು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಆಮೇಲೆ ಕೊಟ್ಟಕೈತೆ. ನಿನ್ನೆ ಬರೆದು ಕೊಟ್ಟಿದ್ರಿ, ನಿನ್ನೆನೂ ಬಂದು ಹೋದಿರಿ, ನಿನ್ನೆನೂ ಬಂದೈತಿ ಅಂತಂದ್ರೆ ಮತ್ತು ಮುಂಜಾನಾಗೂ ಬಂದಿದ್ರಿ, ಈಗೂ ಬಂದೈತಿ ಹಿಂಗೆ ಮಾಡೋದಿಲ್ಲ ಅಂತಂದ್ರೆ ಮತ್ತು ನಾವು ಸುಮ್ಮನೆ ಕುಂತೀವಿ. ಇನ್ನೂ ಊಟ ಸೇಕ್ ಮಾಡಿದ್ರಿ ಇವತ್ತು. ಯಾಕೆ ಸ್ಕ್ಯಾನಿಂಗ್ ಮಾಡ್ಬೇಕು, ಊಟ ಮಾಡಬೇಡ ಅಂತ ಹೇಳಿದ್ರು. ಇಷ್ಟಕ್ಕಾಗಿ ನಾವು ಇಲ್ಲಿ ಬಂದಿದ್ವಿ. ಮತ್ತು ಇಲ್ಲಿ ಬರೋಣ ಮತ್ತು ಮಾಡೋದಿಲ್ಲ ಅಂತಂದರೆ ಮತ್ತು ಸುಮ್ಮನೆ ಅಲ್ಲೇ ಕೂತೀವಿ. ಈಗ ಮತ್ತು ಅದ್ರ ಬಂದರೆ ನೋಡಿ ಬರ್ಬೇಕಂತ ಬೇಕಾದ್ರೆ ಈಗ ಕೇಳ್ಬೇಕಂತ ಬೇಕಾದ್ರೆ ಬಂದೇ ಇದ್ದೆ. ಮತ್ತು ಇಲ್ಲಿ ಇನ್ನೂ ನಿಮ್ಮ ಇನ್ನೂ ಬಂದೈತೆ ಅಂತಂದರೆ ಸುಮ್ಮನೆ ಕುಂತೀವಿ. ಈಗ ನಂದು ಎಮರ್ಜೆನ್ಸಿ ಐತಲ್ಲ ರೀ ಸರ್, ಶನಿವಾರ ಬಂದನ್ರಿ ಸರ್. ಹಾಂ, ನಿನ್ನೆ ಮಾಡಿಕೊಟ್ಟಾರ ಅವ್ರು. ಹಾಂ, ಇವತ್ತು ಊರಿಗಾರ ಹೊಕ್ಕಿದ್ದೀವಿ ನಾವು. ಏನು ಅಂತಿದ್ರೆ ಡಾಕ್ಟ್ರಿಗೆ ಹ್ಞೂ ಟ್ರೀಟ್ಮೆಂಟೇ ಕೊಟ್ಟೇ ಇಲ್ಲ ರೀ ನಮಗೆ. ಟ್ರೀಟ್ಮೆಂಟ್ ಮಾಡಿ ಇದನ್ನು ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ರಿ, ನಿಮ್ಮ ಮುಂದಿನ ಹೇಳ್ತೇವೆ ಅಂತ. ಹುಳ್ಕೊಪ್ಪ. ನಮ್ಮ ಪ್ರತಿನಿಧಿ ವಿನೋದ್ ಫೋನ್ನಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಈ ಕೃಷ್ಣ ಡಯಾಗ್ನಾಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅವರಿಗೆ ಸರ್ಕಾರ ಬಿಲ್ ಬಾಕಿ ಇದೆ ಒಪ್ಕೊಳ್ಳೋಣ, ಅದು ತಪ್ಪು, ಅವರಿಗೆ ಬಿಲ್ ಪಾವತಿ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಬಡ ರೋಗಿಗಳು ಜಿಲ್ಲಾಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದೇನೆ ಅವ್ರ ಹತ್ರ ಹಣ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಸ್ಕ್ಯಾನಿಂಗ್ ಮಾಡೋದಿಲ್ಲ ನಾವು ಅಂತ ಬಂದ್ ಮಾಡಿದ್ರೆ ಈ ಬಡ ರೋಗಿಗಳ ಪರಿಸ್ಥಿತಿ ಏನು? ಎಲ್ಲಿಗೆ ಹೋಗ್ಬೇಕು ಅವರು? ನವೀನ್, ಈಗೇನು ಧಾರವಾಡದ ಏನು ಜಿಲ್ಲಾಸ್ಪತ್ರೆ ಇದೆ, ಈ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಕೂಡ 2-3 ದಿನದಿಂದಲೂ ಇದೇ ಸಮಸ್ಯೆ ಮುಂದುವರೆದಿರುವಂತದ್ದು. ಯಾಕಂತಂದ್ರೆ ಏನು ಸ್ಕ್ಯಾನಿಂಗ್ ಸೆಂಟರ್ ಏನು ಬಂದ್ ಮಾಡಿ ಸಿಬ್ಬಂದಿಗಳು ಕೂತಿದ್ದಾರೆ. ಕೇಳಿದ್ರೆ ಇಲ್ಲ, ನಮ್ಗೆ ಹಣ ಬಂದಿಲ್ಲ ಸರ್ಕಾರದಿಂದ, ಹೀಗಾಗಿ ನಾವು ಬಂದ್ ಮಾಡಿದೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಸರ್ಕಾರದಿಂದ 143 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನೋ ಮಾತನ್ನ ಕೂಡ ಈಗಾಗಲೇ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಇದು ನೇರವಾಗಿ ಬಡವರ ಮೇಲೆ ಎಫೆಕ್ಟ್ ಬೀಳುವಂತದ್ದು ನವೀನ್. ಯಾಕಂತಂದ್ರೆ BPL ಕಾರ್ಡ್ ದಾರರು ಏನಿರ್ತಾರೆ ಅವ್ರಿಗೆ ಇಲ್ಲಿ ಬಹಳಷ್ಟು ಕಡಿಮೆ ದರದಲ್ಲಿ MRI ಸ್ಕ್ಯಾನಿಂಗ್ ಆಗಿರ್ಬೋದು, ಇವೆಲ್ಲ ಸ್ಕ್ಯಾನಿಂಗ್ಗಳು ಕೂಡ, ಸಿಟಿ ಸ್ಕ್ಯಾನಿಂಗ್, ಇವೆಲ್ಲ ಸ್ಕ್ಯಾನಿಂಗ್ಗಳು ಕೂಡ ಇಲ್ಲಿ ಬಡವರಿಗೆ ಸಿಗುವಂತದ್ದು. ಇದೇ ಏನಾದ್ರೂ ಹೊರಗಡೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅಥವಾ ಖಾಸಗಿ ಕಡೆಗಳಲ್ಲಿ ಹೋದ್ರೆ ಸಾಕಷ್ಟು ದುಡ್ಡನ್ನ ಲೂಟಿ ಮಾಡುವಂತ ಪ್ರಕರಣಗಳು ಸಾಕಷ್ಟು ಬಂದಿರುವಂತದ್ದು. ಇಂತಹ ಪರಿಸ್ಥಿತಿಯಲ್ಲಿ ಬಡವರು ಸರ್ಕಾರಿ ಆಸ್ಪತ್ರೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದ್ರೆ ಈಗ ಸಂಪೂರ್ಣವಾಗಿ ಬಂದ್ ಮಾಡಿಕೊಂಡು ಕೂತಿರುವಂತದ್ದು. ನಿಜಕ್ಕೂ ಬಡವರು ಏನು ರೋಗಿಗಳು, ಬಡ ರೋಗಿಗಳು ಸಾಲುಗಟ್ಟಿ ನಿಂತಿರುವಂತ ದೃಶ್ಯ ಕರಳು ಹಿಂಡ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಏನು ಈ ಸ್ಕ್ಯಾನಿಂಗ್ ಸೆಂಟರ್ ಎದುರು ಬಹಳಷ್ಟು ಪ್ರಮುಖವಾದಂತ ಏನು ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಸಂಪೂರ್ಣವಾಗಿ ಎಲ್ಲಾ ರೋಗಿಗಳಿಗೂ ಮಾಡ್ತಾ ಇಲ್ಲ. ಗಂಟೆಗಟ್ಟಲೆ ಕೂರ್ತಿದ್ದಾರೆ, ಒಂದಿನ ಬರೋದು ಹೋಗೋದು. ಯಾಕಂತಂದ್ರೆ ಈ ಜಿಲ್ಲಾಸ್ಪತ್ರೆ ಏನಿರುತ್ತೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರೇ ಇಲ್ಲಿ ಹೆಚ್ಚಾಗಿ ಬರೋದ್ರಿಂದ ಇವತ್ತು ಬರ್ತಾರೆ, ಇಲ್ಲ ಇವತ್ತು ಬಂದಿದೆ ಹೋಗ್ತಾರೆ, ಮತ್ತೆ ನಾಳೆ ಬರ್ತಾರೆ. ಇದೇ ರೀತಿಯಾದಂತ ಸಮಸ್ಯೆ ಇಲ್ಲಿ ಮುಂದುವರುವಂತದನ್ನ ನವೀನ್, ಈ ಬಗ್ಗೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇದುವರೆಗೂ ಕ್ಯಾರೆ ಅನ್ನೋದು ನಿಜಕ್ಕೂ ದುರಂತದ ಸಂಗತಿ ಅನ್ಬೋದು ನವೀನ್. ಥ್ಯಾಂಕ್ ಯು ವಿನೋದ್. ಬಡ ರೋಗಿಗಳು ತಮ್ಮ ಹತ್ರ ದುಡ್ಡಿರೋದಿಲ್ಲ. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆಲ್ಲ ಹೋದರೆ ಸಾವಿರಾರು ಗಟ್ಟಲೆ ದುಡ್ಡು ಕೊಡಬೇಕಾಗತ್ತೆ. ಅಲ್ಲಿ ಆ ದುಡ್ಡು ತಮ್ಮ ಬಳಿ ಇಲ್ಲ ಅಂತಲೇ ಸರ್ಕಾರಿ ಆಸ್ಪತ್ರೆಗೆ ಬರೋದು. ಆದರೆ ಈಗ ಸರ್ಕಾರ, ರಾಜ್ಯ ಸರ್ಕಾರದಿಂದ ನಮಗೆ ಕೋಟಿಗಟ್ಟಲೆ ಬಿಲ್ ಬಾಕಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದರ ಗುತ್ತಿಗೆಯನ್ನು ಪಡೆದಿರುವಂತಹ ಕೃಷ್ಣ ಡಯಾಗ್ನಾಸ್ಟಿಕ್ಸ್ ಪ್ರೈವೇಟ್ ಕಂಪನಿ ಏನಿದೆ, ಈ ಸ್ಕ್ಯಾನಿಂಗ್ನ ಗುತ್ತಿಗೆಯನ್ನು ಪಡೆದಿರುವಂತಹ ಸಂಸ್ಥೆ ಅದು,
ಆ ಸಂಸ್ಥೆ ನಮಗೆ ಬರಬೇಕಾಗಿರುವ ಬಿಲ್ ಬರುವವರೆಗೂ ನಾವು ಸ್ಕ್ಯಾನಿಂಗನ್ನು ಮಾಡೋದಿಲ್ಲ ಅಂತೇಳಿ ಬಂದ್ ಮಾಡಿದೆ. ರೋಗಿಗಳು ಪರದಾಡ್ತಾ ಇದ್ದಾರೆ.